ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಇದು ನನ್ನ ಅಂಗಡಿ ವಿಸಿಟಿಂಗ್ ಕಾರ್ಡು ಮತ್ತು ಅಂಗಡಿಯ ವಿಳಾಸವನ್ನು ಹೇಳ್ತಾ ಬನ್ನಿ ನೋಡೋಣ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಸವಿತಾ ನೀಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ನಾನು ಇವತ್ತಿನ ದಿನ ಹೇಳ್ತಿರ್ತೀನಿ ಯಾವಾಗಲೂ ನಿಮಗೆ, ನಾನು ಶಾಪ್ಗೆ ಹೋಗಬೇಕು, ನಾನು ನಮ್ಮ ಮನೆಯವ್ರಿಗೆ ಹೆಲ್ಪ್ ಮಾಡ್ತೀನಿ, ಏನೋ ದೊಡ್ಡದಾಗೆಲ್ಲ ಹೇಳ್ತಿರ್ತೀನಲ್ಲ ನಿಮಗೆ ಕೆಲಸ ಮಾಡುವಾಗ ಅಥವಾ ಏನಾದರೂ ವಿಷಯ ಬಂದಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನೋಡ್ರಿ ಇದೇ ನನ್ನ ಬಿಸ್ನೆಸ್ ಸ್ಪಾಟ್. ನಮ್ಮ ಮನೆಯವ್ರು ಮಾಡೋಂಥ ಬಿಸ್ನೆಸ್ಸಲ್ಲಿ ನಾನು ಒಂದು ಕೈ ಜೋಡಿಸ್ತೀನಿ. ನನ್ನ ಕೈಲಾದಷ್ಟು, ಅಷ್ಟೊಂದು ಟ್ಯಾಲೆಂಟ್ ಏನಿಲ್ಲ ನನಗೆ. ಅವ್ರ ಜೊತೆಗೆ ಒಂದು ಕಿರು ಸಹಾಯವನ್ನು ಮಾಡ್ತೀನಿ. ಬನ್ನಿ ಏನು ಶಾಪ್ ಇದು ಏನು ಇದು ಅಂತೇಳಿ ಬರೀ ನಾನು ಅಂಗಡಿ ಅಷ್ಟೇ ತೋರಿಸಿದ್ದೀನಿ. ಕೆಲವೊಂದು ಪೂಜೆಗಳು ಮಾಡಬೇಕಾದ್ರೆ ಇದ್ರ ಬಗ್ಗೆ ಪಕ್ಕ ಡೀಟೇಲನ್ನು ಹೇಳೋಣ, ಒಂದು ದಿವಸ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ನಾವಿಲ್ಲಿ ಫೈಬರ್ ಡೀಲರ್ಶಿಪ್ ತೊಗೊಂಡಿದ್ದಾರೆ ನಮ್ಮ ಮನೆಯವರು, ಪ್ರೊಪ್ರೈಟ್ರು ಕೂಡ. 4 or 5 ಡಿಸ್ಟಿಕ್ಕಿಗೆ ಆಲ್ಮೋಸ್ಟ್ ಕರ್ನಾಟಕದ ಡಿಸ್ಟ್ರಿಬ್ಯೂಟರ್ ನಮ್ಮನೆ ಪ್ಲಾಸ್ಟಿಕ್ ಅಥವಾ ಫೈಬರ್ ಐಟಮ್ಗಳಿಗೆ, ಎನಿ 2 ವೀಲರ್ ಫೈಬರ್ ಪಾರ್ಟ್ಸಿಗೆ ಎಲ್ಲನೂ ಕೂಡ ಹೋಲ್ಸೇಲ್ ಡೀಲರ್ ಕೂಡ ಆಗಿದ್ದಾರೆ. ಹಂಗಾಗಿ ಹೆವಿ ಕೆಲಸ ಇರುತ್ತೆ. ನಾವು ಎಷ್ಟೇ ವರ್ಕರ್ಗಳನ್ನ ಚೆನ್ನಾಗಿ ಇಟ್ಕೊಳ್ತೀವಿ, ನಾವು ಇದು ಹೆಚ್ಚಿಗೆ ಸಂಬಳ ಕೊಡ್ತೀವಿ ಅಂತಂದ್ರೂ ನಮಗೆ ಅಂದ್ಕೊಂಡಂಗೆ ನಮ್ಮ ಒಂದು ಏರಿಯಾಗಳಲ್ಲಿ ಸಿಗೋದು ಕಮ್ಮಿನೇ. ಹಾಗಾಗಿ ನಾನು ಒಂದು ಸಣ್ಣ ಸಣ್ಣ ಸಹಾಯನೂ ಕೂಡ ಮಾಡೋದಕ್ಕೆ ಅವಾಗವಾಗ ಬರ್ತಾ ಇರ್ತೀನಿ. ಅವ್ರಿಗೆ ಕೆಲಸ ಇದ್ದಾಗ ಮಾಡಿದಾಗ ಬರ್ತಿರ್ತೀನಿ. ಹಾಗೆಯೇ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು, ಇವತ್ತು ಮಾಡ್ತಾ ಇದ್ದೀನಿ. ಬನ್ನಿ, ನಾವು ಯಾವ್ಯಾವ ಪಾರ್ಟ್ಸನ್ನು ಎಲ್ಲೆಲ್ಲಿ ಇಟ್ಟಿದ್ದೀವಿ ಮತ್ತು ಅದನ್ನು ಹೇಗೆ ಕೊಡ್ತೀವಿ ಮತ್ತು ಹೆಂಗೆ ಅದನ್ನು ಲೆಕ್ಕ ತೊಗೊತೀವಿ ಅಂತ ಎಲ್ಲ ಹೇಳ್ತಾ ಹೋಗ್ತೀನಿ. ಬನ್ನಿ ಒಂದ್ಸರಿ ಎಲ್ಲ ಏನೇನು ಐಟಮ್ ಇದೆ ಅಂತೇಳಿ ಪರಿಚಯ ಮಾಡ್ಕೊಂಡು ಬರ್ತೀನಿ. ಈ ಕಡೆ ಸೈಡ್ ಯಾವುದು ಫಸ್ಟ್? ಈ ಕಡೆ ಹೇಳ್ಬಿಡಿ. ಇದೆಲ್ಲ ಸೈಡ್ ಶೀಲ್ಡ್ ಬರುತ್ತೆ. ಇದು 2 ವೀಲರ್ದು ಸೈಡ್ ಶೀಲ್ಡ್ ಬರುತ್ತೆ. ಸ್ಟಾರ್ ಪ್ಲಸ್ಸು, ಇದು ಸ್ಪ್ಯಾಶ್ ಇದು ಸ್ಪ್ಲೆಂಡರ್ ಪ್ರೋ, ಈ ಥರ ಗಾಡಿಗಳ್ದೆಲ್ಲನೂ ಒಂದೊಂದು ರ್ಯಾಕಲ್ಲಿ ಒಂದೊಂದು 3 ರ್ಯಾಕಲ್ಲಿ ಒಂದೊಂದು ಗಾಡಿ ಐಟಮ್ಗಳನ್ನ ಇಟ್ಟಿದ್ದೀವಿ ಇಲ್ಲಿ. ಇವೆಲ್ಲ ಥರ 2 ವೀಲರ್ಸ್ಗೆ ಸೈಡ್ ಶೀಲ್ಡ್ಗಳದ್ದು ಇದು ಏನು ಹೇಳ್ತೀವಿ, ರ್ಯಾಕ್ಸ್ಗಳು. ಇದಷ್ಟು ಏನು ಮುಂಭಾಗ ಬರೋದು ಎಲ್ಲನೂ ಕೂಡ ಸೈಡ್ ಶೀಲ್ಡ್ ರ್ಯಾಕ್ಗಳೇ ಎಲ್ಲ ಇದೆ. ಎಲ್ಲ ಥರ ಗಾಡಿಗಳದ್ದು ಇದೆ. ಈ ಕಡೆ ಹೆಡ್ಲೈಟ್ಸ್ ಬರುತ್ತೆ, ಪಲ್ಸರು, ಪ್ರತಿಯೊಂದು ಗಾಡಿದು ಎಲ್ಲ ಥರ ಸೈಡ್ ಶೀಲ್ಡು. ಇದೆಲ್ಲ ಬಂದ್ಬಿಟ್ಟು ಹೆಡ್ಲೈಟ್ ಡೂಮ್ಸ್ಗಳು, ಹಾಗೆ ಬ್ಲಿಂಕರ್ಸ್ಗಳು, ಆಮೇಲೆ ಟೈಲ್ಯಾಂಪ್ಗಳು ಎಲ್ಲನ ಈ ಒಂದು ರ್ಯಾಕಲ್ಲಿ ಇಟ್ಟಿದ್ದೀವಿ. ಇನ್ನು ಮಿಕ್ಕಿದ್ದನ್ನೆಲ್ಲ ಬಾಕ್ಸಲ್ಲಿ ಇರುತ್ತೆ. ಎಷ್ಟೆಷ್ಟು ಬೇಕೋ ಖಾಲಿ ಆದಂಗೆ ನಾವು ಇಲ್ಲಿ ಸೆಟ್ ಮಾಡ್ಕೊತಾ ಇರ್ತೀವಿ. ಬನ್ನಿ ಮುಂದೆ ನೋಡೋಣ. ನಾವೆಷ್ಟೇ ದೊಡ್ಡ ಗೋಡನ್ ತೊಗೊಂಡ್ರು ನಮಗೆ ಜಾಗ ಸಾಲದು ಬರುತ್ತೆ. ನಮಗೆ ಸಿಕ್ಕಿದ್ದು ಈ ಏರಿಯಾದಲ್ಲೇ ಹೋಲ್ಸೇಲಾಗಿಡೋ ಅಂಥ ಗೋಡನು, ಹಾಗಾಗಿ ಇಲ್ಲೇ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ಸ್ವಲ್ಪ ಮಧ್ಯದಲ್ಲಿ ಬೆಳಕಿನ ಅಭಾವ ಇದೆ. ಇಲ್ಲೆಲ್ಲ ರೇರ್ ಗಾಡಿಗಳ್ದು ಜಾಸ್ತಿ ನಮ್ಮಲ್ಲಿ ಅದು ಯೂಸ್ ಆಗಲ್ಲ, ಅವತ್ತೋ ಒಂದು ದಿವಸ ಬರುತ್ತೆ ಅಂಥ ಗಾಡಿಗಳ್ದು ಐಟಮ್ಗಳನ್ನೆಲ್ಲ ಈ ಭಾಗದಲ್ಲಿ ಜೋಡಿಸಿದ್ದೀವಿ. ಸೈಡ್ ಶೀಲ್ಡ್ ಅಷ್ಟೂ ಇದು ರೆಗ್ಯುಲರ್ ಆಗೆಲ್ಲ ಯೂಸ್ ಆಗೋಂಥ ಸೈಡ್ ಶೀಲ್ಡ್ ಫ್ರಂಟ್. ಹಾಗೆ ಬನ್ನಿ, ಇಲ್ಲಿ ಬಂದರೆ ನೋಡ್ಬೋದು ನೀವು, ನಾವಿಲ್ಲಿ ಮೆಟ್ಲಿದೆ. ಇದಕ್ಕೂ ಮಧ್ಯ ಜಂಕ್ಷನ್. ಇದು ಮೆಟ್ಲು 2 ಪಾರ್ಟ್. ಇದು ನಾವು ಅಷ್ಟೂ ಒಂದೇ ಇದಕ್ಕೆ ತೊಗೊಂಡ್ಬಿಟ್ಟಿದ್ದೀವಿ. ಹಂಗಾಗಿ ಇದನ್ನು ನಾವು ಕ್ಲೋಸ್ ಮಾಡಿಸಿದ್ದೀವಿ. ಮೆಟ್ಲಿಗೊಂದು ಕಬ್ಬಿಣದ ಕದ ಮಾಡಿ ಗೇಟಿಗೆ ಹಾಕಿ ಇದನ್ನು ಬಿಚ್ಚೋಕೆ ಬರದೇ ಇರೋ ಥರ ಫಿಕ್ಸ್ ಮಾಡಿದ್ವಿ. ಇಲ್ಲಿ ಎಲ್ಲ ಬಾಡಿ ಕಿಟ್ಸ್ ಇರುತ್ತೆ, ಮತ್ತು ಮಡ್ಗಾಡುಗಳು ಏನು ಅಲ್ಲೆಲ್ಲ ಇಟ್ಟಿರೋದು ಉಳಿದಿರೋದು, ಇದು ಸ್ಟಾಕ್. ಇದು ಇಲ್ಲೆಲ್ಲ ಇಟ್ಕೊಂಡಿರ್ತೀವಿ. ಇದಷ್ಟು ಬಾಡಿ ಕಿಟ್ಸ್ಗಳು. ಸ್ಕೂಟಿ, ಪೆಪ್ಪು, ಪ್ಲಜರು, ಆಕ್ಟಿವಾ, ಪ್ರತಿಯೊಂದು ಗಾಡಿಗಳದು ಎಲ್ಲ ಥರ 2 ವೀಲರ್ ಗಾಡಿದು ಬಾಡಿ ಕಿಟ್ ಪಾರ್ಟ್ಸ್. ಇದೆಲ್ಲ ಬಾಡಿ ಕಿಟ್. ಎಲ್ಲ ಬಾಡಿ ಕಿಟ್ ಪಾರ್ಟ್ಸು ಇಲ್ಲಿ ಇಟ್ಟಿರ್ತೀವಿ. ಹಾಗೇನೆ ಬಂದರೆ ಈ ಕಡೆ ನೋಡ್ಬೋದು ನೀವು, ಸೀಟ್ ಫೈರಿಂಗ್ ಅಂತ 2 ವೀಲರ್ ಹಿಂಭಾಗ ಬರುತ್ತಲ್ಲ ಶೀಟ್ ಕೆಳಗೆ, ಆ ಥರ ಇದು ಸೀಟ್ ಫೈರಿಂಗ್ ಅಂತ ಕರಿತೀವಿ ನಾವು ಇವನ್ನ. ಅದ್ರದ್ದು ಏರಿಯಾ ಇದಷ್ಟು ಏನು ಭಾಗ ಬರುತ್ತೋ ಎಲ್ಲನ. ಇನ್ನು ಇದಕ್ಕಿಂತ ಮಿಗಿಲದನ್ನ ಸ್ಟಾಕು ಗೋಡನ್ಗೆ ಇಟ್ಟಿದ್ವಿ. ಆ ಗೋಡನ್ನು ತೋರಿಸ್ತೀನಿ ನಾನು. ಇದಷ್ಟು ಇವಾಗ ಏನು ಭಾಳ ರೆಗ್ಯುಲರಾಗಿ ಓಡ್ತಾ ಅಂಥ ಗಾಡಿಗಳ್ದೆಲ್ಲ ಇದು ಸೀಟ್ ಫೈರಿಂಗ್ ಪಾರ್ಟ್ಸ್ ಎಲ್ಲ ಇಟ್ಟಿರೋ ಅಂಥ ಇದು ಏರಿಯಾ. ಬನ್ನಿ ಮತ್ತೆ ಮುಂದೆ ಹೋಗ್ತಾ ತೋರಿಸ್ತಾ ಹೋಗ್ತೀನಿ. ವಿಡಿಯೋ ಮಾಡೋದಕ್ಕೂ ಜಾಗನೇ ಸಾಲದಾಗಿದೆ. ಇದೆಲ್ಲ ಬಂದ್ಬಿಟ್ಟು 2 ವೀಲರ್ದು ಮಡ್ಗಾರ್ಡ್, ಆಕ್ಟಿವಾ, ಪ್ಲಜರು, ಪೆಪ್ಪು, ಡಿಯೋ, ಸ್ಪ್ಲೆಂಡರು, ಶೈನು, ಹೀರೋ ಹೋಂಡಾ ಎಲ್ಲ. ಹೀರೋ ಹೋಂಡಾದಲ್ಲಿ ಏನೇನು ಬರುತ್ತೆ ಅದು, TVS ಅಲ್ಲಿ ಏನು ಬರುತ್ತೆ ಅದು ಅಷ್ಟು, ಬಜಾಜಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಅಷ್ಟು ಸ್ಕೂಟೀಸ್ ಮಾರ್ಕ್ಸ್. ಇದೇನು ತೋರಿಸ್ತಾ ಇದ್ದೀನೋ ಇದೆರಡು ಲೈನು
ಈ ಲೈನ್ ಪೂರ್ತಿ ಫುಲ್ ಡೆಡ್ ಎಂಡ್ವರೆಗೂ ಫುಲ್ ಎಲ್ಲ ಮಡ್ಗಾಡೆ ಇರುತ್ತೆ. ಮತ್ತೆ ಇದರಲ್ಲಿ ಕಟ್ ಆಫ್ ಇಲ್ಲಿಂದ ಅತ್ಲಾಗೂ ಮಡ್ಗಾಡೆ ಇರುತ್ತೆ. ಇಲ್ಲಿಂದ ಇತ್ಲಾಗೆ ಎಲ್ಲ ಆಕ್ಟಿವೋ ಎಲ್ಲ ಪೆಪ್ಪು ಮಾಸ್ಟರ್ ಇದು ಮಯಸ್ಟ್ರೋ ಎಡ್ಜು ಮಯಸ್ಟ್ರೋ ಗಾಡಿ ಇದಷ್ಟು ಮಾಸ್ಕ್ ಇರುತ್ತೆ. ಇದೆಲ್ಲ ಬರೀ ಫೈಬರ್ ತೋರಿಸ್ತಾ ಇದ್ದೀನಿ ನಾನು. ಮೆಟಲ್ದು ಬೇರೆ ಕಡೆ ಹೋಗ್ಬೇಕು, ಮೇಲ್ಗಡೆ ಗೋಡನಲ್ಲಿ ಇಟ್ಟಿದ್ದೀವಿ. ಇದಷ್ಟು ಫೈಬರ್ ಪಾರ್ಟ್ಸ್ದು ಮಾಸ್ಕ್ ಇದು 2 ವೀಲರ್ದು ಆಯ್ತಾ. ಇವೆಲ್ಲ ಎಲ್ಲ ಕಂಪ್ನಿದು ಮಾಸ್ಕ್ ಎಲ್ಲದೂ ಇದೆ, ಇಲ್ಲ ಅಂದ್ರೆ ನಾವು ತರಿಸ್ಕೊಡ್ತೀವಿ. ಇದಷ್ಟು ಬಾಡಿಗೆ ಇಟ್ಟಿದೆಲ್ಲ, ಇದಷ್ಟು ಬಾಡಿಗೆ ಇಟ್ಕೊಂಡು ಇದಷ್ಟು ರ್ಯಾಕ್ ಅದೇನು ತೋರಿಸ್ಕೊಂಬಂದ ಅದಷ್ಟು ಸರೌಂಡಿಂಗು. ಮೇಲ್ಗಡೆ ನಿಮಗೆ ಕಾಣ್ತಿರೋದೆಲ್ಲ ಮೀಟರ್ ಕವರ್ಸ್. ಹೌದು, ಇದು ಎಲ್ಲಾನು ಅಷ್ಟೇ. ಇವೆಲ್ಲಾನು ಏನು ಗಾಡಿಗಳು ಹೇಳ್ತೀವಿ ಸಣ್ಣ ಗಾಡಿಗಳಿಗೆ ಸ್ಕೂಟಿಗಳೆಲ್ಲ ಏನ್ ಬರುತ್ತೋ ಅದಕ್ಕೆ ಸಂಬಂಧಪಟ್ಟಂತಹ ಮಾಸ್ಕ್ಗಳು ಇದಷ್ಟು ರ್ಯಾಕ್ ಏನಿದೆಯಾ ಇದು ಏರಿಯಾ ಇದು ಅಷ್ಟುನು. ಇದು ಅಲ್ಲಿವರೆಗೂ ಮಾಸ್ಕ್, ಅದ್ರ ಹಿಂದೆಗಡೆ ಮಡ್ಗಾರ್ಡ್ ಬರುತ್ತೆ. ಕೆಲವೊಂದು ಅಲ್ಲಿ ಜಾಗ ಆಗದೆ ಇದೆಲ್ಲಾನು ಮಡ್ಗಾರ್ಡ್ ಬರುತ್ತೆ. ಇದೆಲ್ಲ ಸ್ಕೂಟಿ ನೋಸ್ಗಳು, ಸ್ಕೂಟಿಗಳ್ದ ಎಲ್ಲ ನೋಸ್ಗಳನ್ನು ಇಲ್ಲಿಟ್ಟಿದೀವಿ ನಾವು. ಬಿಗ್ ನೋಸ್ ಎಲ್ಲ ಫ್ರಂಟ್ ಅಲ್ಲೇ ಬರುತ್ತೆ. ಇದು ಸ್ಮಾಲ್ ನೋಸ್ ಬರುತ್ತಲ್ಲ ಮಧ್ಯದಲ್ಲಿ, ಆ ಸ್ಮಾಲ್ ನೋಸ್ ಏರಿಯಾ ಇದೆಲ್ಲ ಮಡ್ಗಾರ್ಡ್ ಏರಿಯಾ. ಸ್ಟಾರ್ ಸಿಟಿ, ಸ್ಟಾರ್ ಪ್ಲಸ್, ಗ್ಲಾಮರ್, ಬಜಾಜ್ ಪ್ರತಿ ಒಂದು ಗಾಡಿದು ಮಡ್ಗಾರ್ಡ್, ಪ್ಯಾಷನ್ ಪ್ರೋ, ಎಕ್ಸ್ ಪ್ರೋ ಎಲ್ಲಾನು ಇಲ್ಲಿದೆ ಮಡ್ಗಾರ್ಡು. ಆಮೇಲೆ ನೋಸು ಇದು ಬಂದ್ಬಿಟ್ಟು ಬ್ಯಾಕ್ ಮಡ್ಗಾರ್ಡ್ ಬರುತ್ತಲ್ವಾ, ಯಾವ್ದೋ ತುಂಬಾ ರೇರ್ ಗಾಡಿಗಳಿಗೆಲ್ಲ ಬರುತ್ತೆ. ಆಮೇಲೆ ಡಿಕ್ಕಿಗಳು, ಆಮೇಲೆ ಪ್ಲಾಟ್ಫಾರಮ್ಮು, ಆಮೇಲೆ ಬ್ಯಾಕ್ ಮಡ್ಗಾರ್ಡು ಎಲ್ಲ ಈ ರ್ಯಾಕ್ ಒಳಗೆ ಇಟ್ಟಿರ್ತೀವಿ ನಾವು. ಈ ರ್ಯಾಕ್ ಒಳಗಿರುತ್ತೆ ಎಲ್ಲಾನು. ಅಲ್ಲಿ ನಂಬರ್ ನೋಡ್ಕೊಂಡು ನಾವು ಕಸ್ಟಮರ್ ಕೇಳಿದಾಗ ಇಂಥ ಗಾಡಿ ಇಂಥ ನಂಬರ್ ಅಂದಾಗ ಆ ಕವರನ್ನ ಬಿಚ್ಕೊಡ್ತೀವಿ ನಾವು. ಆ ಥರ ಒಂದು ಇದು ಬ್ಯಾಕ್ ಮಡ್ಗಾರ್ಡ್ ಏರಿಯಾ. ಇದೆಲ್ಲ ಕಸ್ಟಮರ್ಸ್ ಎಲ್ಲ ಬಂದು ಕೇಳಿದಾಗ ಹಿಂಗ್ ಹಾಕ್ಬಿಟ್ಟಿದ್ರೆ ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳ್ತೀರಾ ನೀವು. ಇದರಲ್ಲಿ ಈ ಗಾಡಿಗಳದ್ದು ನಂಬರ್ ಇರುತ್ತೆ, ಹಾಗೆ ಅದರ ರೇಟ್ ಇರುತ್ತೆ. ಇದನ್ನ ನೋಡ್ಕೊಂಡು ನಾವು ಅವ್ರು ಎಂಥ ಗಾಡಿ ಯಾವ ಗಾಡಿ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅವ್ರ ಹತ್ರ ತಗೊಂಡೋಗಿ ಇದನ್ನೆಲ್ಲ ತೋರಿಸಿ ಮಾಡಿ ಒಂದೊಂದೇ ಕೊಡ್ತೀವಿ. ಈ ಥರ ಕವರ್ ಎಲ್ಲ ತೆಗೆದ್ಬಿಟ್ಟು ತೋರಿಸಿ ಅವ್ರಿಗೆ ನೋಡ್ತೀವಿ ಇದು ಅವ್ರ ಗಾಡಿ ಸೆಟ್ ಆಗುತ್ತಾ ಆ ಥರ ನೋಡಿ ಕೊಡೋ ಅಂಥದ್ದು. ಇದು ಹಿಂದಿನ ಬ್ಯಾಕ್ ಮಡ್ಗಾರ್ಡು, ಫುಟ್ ವೇರು, ಆಮೇಲೆ ಎಲ್ಲ ಐಟಮ್ದು. ಇದೊಂದು ಸ್ಕೂಟಿ ಬೈಕ್ ಎರಡರದ್ದು. ಇವೆಲ್ಲ ಏನು ಗಾಡ ಕೈ ಸಿಗ್ಲಿ ಅಂತೇಳಿ MC ಕವರ್ಸ್, ಇವೆಲ್ಲ ಮೀಟರ್ ಕವರ್ಸ್, ಇನ್ನರ್ ಕವರ್ ಅಂತೀವಿ, ಮೀಟರ್ ಕವರ್ ಅಂತೀವಿ. ಇದಷ್ಟು ಎಲ್ಲ ಗಾಡಿದು ಗಾಡ ಕೈ ಸಿಗ್ಲಿ ಹಿಂಗ್ ನೋಡ್ಕೊಂಡು ಹಿಂಗೆ ಎಳ್ಕೊಳಕ್ ಬರುತ್ತೆ ಅಂತ ಈ ಥರ ಎರಡು ಇದನ್ನ ಮಾಡಿ ಹಾಕಿದ್ದಾರೆ. ಇದೆಲ್ಲ ಮೀಟರ್ ಕವರ್ ಏರಿಯಾ ಇದು ಮೇಲಿಂದೆಲ್ಲನ. ಮತ್ತೆ ಈ ಕಡೆ ಎಲ್ಲನ ವೈಸರ್ ಗ್ಲಾಸು, ಎನ್ನಿ ಗಾಡಿ ವೈಸರ್ ಗ್ಲಾಸ್ಗಳ್ದು ಇದೆಲ್ಲ ಏನು ಬಾಕ್ಸು, ವೈಟ್ ಬಾಕ್ಸು, ಗ್ರೇ ಬಾಕ್ಸು ಇದೆಲ್ಲ ಇದೆಯಲ್ಲ, ಇದೆಲ್ಲ ಆ ಥರ ಐಟಮ್ಗಳು ಇದಷ್ಟು. ಮತ್ತೆ ಈ ಕಡೆ ಬಂದರೆ ಎಲ್ಲ ಮಾಸ್ಕ್, ಏನು ಗಾಡಿ ಹೆಸರು ಹೇಳಿದ್ನೋ ಪ್ರತಿ ಒಂದು 2 ವೀಲರ್ದು ಮಾಸ್ಕ್ ಏರಿಯಾ ಇದು. ಇದಷ್ಟು ಮಾಸ್ಕ್ ಏರಿಯಾ. ಇದೆಲ್ಲ ವೈಸರ್ ಬರುತ್ತೆ. ಇದೆಲ್ಲ ಫುಲ್ಲು ಲೈನ್ ಎಲ್ಲ ಮತ್ತೆ ಇಲ್ಲಿಂದ ಮಾಸ್ಕ್ ಸ್ಟಾರ್ಟ್ ಆಗುತ್ತೆ. ಫೇಸ್ ಗಾಡಿಗಳು ಫೇಸ್ ಮಾಸ್ಕ್. ಅವ್ರು ಯಾವ ಗಾಡಿ ಹೇಳ್ತಾರೆ, ಯಾವ ಇಯರ್ದು ಹೇಳ್ತಾರೆ, ಯಾವ ಮಾಡಲ್ ಹೇಳ್ತಾರೆ, ಆ ಥರ ಇಲ್ಲೆಲ್ಲ ಇರುತ್ತೆ. ಇದನ್ನೆಲ್ಲ ನೋಡ್ಬಿಟ್ಟು ನಾವು ಆ ಗಾಡಿ ನಂಬರು, ಯಾವ ಇಯರ್ದು, ಅದರ ರೇಟ್ ಎಷ್ಟು, ಆ ಗಾಡಿ ಕಲರ್ ಏನು ಎಲ್ಲ ಇಲ್ಲೇ ಗೊತ್ತಾಗುತ್ತೆ. ಇದನ್ನ ನೋಡ್ಬಿಟ್ಟು ನಾವು ಯಾವೆಲ್ಲ ಎಕ್ಸಿಸ್ಟಿಂಗ್ ಇದಾವೆ ಗಾಡಿಗಳು, ಯಾವೆಲ್ಲ ನ್ಯೂ ಅಪ್ಡೇಟ್ ಅಲ್ಲಿ ಬಂದಿದಾವೆ, ಎಲ್ಲಾ ತರ ಗಾಡಿಗಳದ್ದು ನಮ್ಮ ಹತ್ರ ಮಾಸ್ಕ್ ಎಲ್ಲ ಐಟಮ್ ಸಿಗುತ್ತೆ. ಇಫ್ ನಾಟ್ ಕೇಳಿದ್ರೆ 1-2 ದಿನದಲ್ಲಿ ಆರ್ಡರ್ ಮಾಡಿದ್ರೆ ಅದನ್ನು ಬರುತ್ತೆ, ಅರೇಂಜ್ ಮಾಡ್ಕೊಡ್ತಾರೆ ಮನೆಯವರು. ಈ ತರ ಇದು ನಮ್ಮ ಅಂಗಡಿಗೆ ಬಂದ್ರೆ ನಾನು ಇದಕ್ಕೆಲ್ಲ ಬರಲ್ಲ. ಇವೆಲ್ಲ ತಿಳ್ಸಕ್ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ. ಯಾರು ರಜಾ ಮಾಡಿದಾಗ ಒಂದ್ ಸ್ವಲ್ಪ ಹೆವಿ ಆಗುತ್ತೆ. ಬಟ್ ಮಕ್ಳು ಅಂದ್ರೆ ಕೆಲಸದ ಮಕ್ಳು ಇದ್ದಾಗ ಅವರೆಲ್ಲ ಹೇಳಿದ್ದೆಲ್ಲ ಒಂದೊಂದೇ ತಂದು ಕೊಡ್ತಾರೆ. ಎಲ್ಲ ಅವ್ರಿಗೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಿ, 1 ತಿಂಗ್ಳುಗಟ್ಲೆ ಅವರು ತಂದು ಕೊಡ್ತಾರೆ ನಮಗೆ. ಅವಾಗ ನಾವಲ್ಲಿ ಕೌಂಟ್ರಲ್ಲಿ ಅದು ನಂಬರ್ ಎಲ್ಲ ಬರ್ಕೊಂಡು ಅದ್ರ ಪ್ರೈಸ್ ಏನು ಎತ್ತ ಅಂತೇಳಿ ಬರೆದು ಕ್ಯಾಶ್ ಅನ್ನು ಇಸ್ಕೊಳ್ಳೋದು ಕೊಡೋದು. ಇದು ಸ್ವಲ್ಪ ನಮ್ಗೆ ಇದೆಲ್ಲ ಫುಲ್ ಮಾಸ್ಕ್ ಏರಿಯಾನೇ ಮಾಸ್ಕ್ ಏರಿಯಾ. ಇನ್ನೂ ಐಟಮ್ ಬರೋದಿದೆ. ಆಮೇಲೆ ಬನ್ನಿ ಹಾಗೆ ಗೋಡನ್ನು ತೋರಿಸ್ತೀನಿ. ಅದನ್ನು ಖಾಲಿ ಮಾಡ್ಕೊತಾ ಇದೀವಿ, ಯಾಕೆಂದರೆ ಇನ್ನೊಂದು ಕಂಟೈನರ್ ಬಂದಾಗ ಆ ಗೋಡನ್ ಖಾಲಿ ಮಾಡ್ಕೋಬೇಕು ನಾವು. ಅಷ್ಟರೊಳಗೆ ಖಾಲಿ ಆಗಿರೋದನ್ನೆಲ್ಲ ತಂದು ಇಟ್ಕೋಬೇಕು, ಮತ್ತೆ ಖಾಲಿ ಮಾಡ್ತಾ ಇರಬೇಕು, ತಂದು ಇಟ್ಕೊತಾ ಇರಬೇಕು. ಅದು ಏನು ಕೆಲಸಗಾರ ಇರ್ತಾರಲ್ಲ ಅವ್ರ ಕೆಲಸ ಆಗಿರುತ್ತೆ.
ಯಾವುದು ಸ್ಟಾಕ್ ಇರೋದನ್ನ ಬಿಟ್ಟು ಇಲ್ಲದೆ ಇರೋಂತ ತಂದು ಸ್ಟೋರ್ ಮಾಡ್ತಾರೆ. ಕಂಟೈನರ್ ಬಂದಾಗ ಗೋಡನ್ನೆಲ್ಲ ಖಾಲಿ ಮಾಡ್ಕೊತಾರೆ. ಅದೆಲ್ಲ ಪ್ರೊಸೀಜರು ಅಂಗಡಿಯಲ್ಲಿ ಇರುತ್ತೆ. ಇದೇ ಕೆಲಸ. ಬಾಕ್ಸ್ ಜೆರಾಕ್ಸು, ಐಟಮ್ ಎಷ್ಟಿದೆ ಚೆಕ್ ಮಾಡ್ಕೊ, ನೋಡು, ಆಮೇಲೆ ಲೀಸ್ಟ್ ಕೊಡ್ತಾರೆ ಆಟೋಮೊಬೈಲ್ಸ್ಗಳವರು. ಆ ಲೀಸ್ಟಿಗೆ ತಕ್ಕಂಗೆ ಐಟಮನ್ನೆಲ್ಲ ನಾವು ಜೋಡಿಸಿ ಬಿಲ್ ಮಾಡಿ ಕಳಿಸೋದು ನಮ್ಮ ಕೆಲಸ ಆಗಿರುತ್ತೆ. ಬನ್ನಿ ಗೋಡನ್ಗೆ ಹೋಗೋಣ. ನಾವು ದೊಡ್ಡದಾಗಿರೋದೊಂದು ಗೋಡನ್ ಹುಡುಕ್ತಾ ಇರುವಾಗ ನಮಗೆ ಈ ಗೋಡನ್ ಸಿಕ್ತು. ಇದು ಗೋಡನ್ ಸುತ್ತಲೂ ಕೂಡ RCC ಕೆಳಗಡೆನೆ ಸುತ್ತಲೂ ವೆಂಟಿಲೇಷನ್ ಇರೋ ಅಂಥ ಗೋಡನ್ನೇ ನಮಗೆ ಸಿಕ್ತು. ಇನ್ನೂ ದೊಡ್ಡದಾಗೂ ಬೇಕು ಅಥವಾ ಇನ್ನೊಂದು ಬೇಕು ಅಂತ ಹುಡುಕ್ತಾ ಇದ್ದಾರೆ ಮನೆಯವರು. ಇಷ್ಟು ದೊಡ್ಡದಾದರೂ ಇನ್ನೂ ಬೇಕು ಐಟಮ್ ಎಲ್ಲ ಇಡೋಕ್ಕೆ ಅಂತ ಹೇಳ್ಬಿಟ್ಟು, ನಮಗಿಲ್ಲಿ ಅನುಕೂಲನೂ ಆಗುತ್ತೆ ಅಂತೇಳ್ಬಿಟ್ಟು ನಾವು ಈ ಗೋಡನನ್ನು ತೊಗೊಂಡ್ವಿ. ಇನ್ನೂ ಸರ್ಚಿಂಗಲ್ಲಿದ್ದೀವಿ, ಇನ್ನೂ ಒಂದು ಮಾಡಬೇಕು ಅಂತ. ಇಷ್ಟು ನಾವು ಮೇಂಟೈನ್ ಮಾಡ್ಕೊಂಡಿದ್ದೀವಿ. ಅಂಡರ್ ಗ್ರೌಂಡಲ್ಲೇ ಸಿಕ್ಕಿದ್ದು ನಮಗೆ. ಹಾಗಾಗಿ ಇಲ್ಲೇ ಎಲ್ಲನ ಮೇಂಟೆನೆನ್ಸ್ ಮಾಡಿಕೊಂಡು ನಾವು ಬಿಸ್ನೆಸ್ಸನ್ನು ನಡೆಸ್ತಾ ಇದ್ದೀವಿ. ಬನ್ನಿ ನೋಡೋಣ ನೆಕ್ಸ್ಟ್ ನನ್ನ ಸ್ಟಾಕ್ ಗೋಡನ್ನಿದು. ನೋಡ್ತಾ ಇರ್ಬೋದು ನೀವು, ಇದು ಗೋಡನು. ಇದು ಫುಲ್ ನೋಡ್ತಾ ಇರ್ಬೋದು ನೀವು, ಇದು ಗೋಡನು. ಇದು ಫುಲ್ ತುಂಬಿಕೊಂಡಿರುತ್ತೆ. ಪಕ್ಕದ್ದು ಒಂದಿದೆ, ಇದಕ್ಕೂ ಜಾಸ್ತಿ ಆದಾಗ ಅದು ಇವಾಗ ಖಾಲಿ ಮಾಡಿದ್ದೀವಿ. ಇನ್ನೂ ಜಾಸ್ತಿ ಆದಾಗ ಆ ಕಡೆ ಗೋಡನ್ಗೂ ತುಂಬ್ತೀವಿ. ಇದೆಲ್ಲ ಅಲ್ಲಿ ಏನು ಒಳಗಡೆ ಇದೆಯೋ ಅದರಿಂದ ಎಕ್ಸೆಸ್ ಅಂತೀವಲ್ಲ, ಎಕ್ಸ್ಟ್ರಾ ಉಳಿದಿರೋ ಅಂಥದ್ದೆಲ್ಲ ಅಲ್ಲಿ ಖಾಲಿ ಆದಾಗ ಇಟ್ಕೊಳ್ಳೋ ಅಂಥ ಬಾಕ್ಸ್ಗಳು ಇದೆಲ್ಲನ ಇದು ಅಷ್ಟೂ ಫುಲ್ ಆಗಿರುತ್ತೆ. ಇವಾಗ ಇದನ್ನೆಲ್ಲ ಜೋಡಿಸ್ಕೊಂಡು ಅಲ್ಲಿಗೆ ಇಟ್ಕೊಂಡು ಇದನ್ನ ಖಾಲಿ ಮಾಡ್ಕೋಬೇಕು. ಇನ್ನೊಂದು ವಾರದೊಳಗೆ ಇನ್ನೊಂದು ಕಂಟೈನರ್ ಬರುತ್ತೆ. ಇಷ್ಟು ಕೆಲಸ ಇರುತ್ತೆ ನೋಡ್ರಿ ಶಾಪಲ್ಲಿ. ಹಂಗಾಗಿ ನಾವಿನ್ನು ಬೆಳೀತಾ ಇರೋರಲ್ವಾ, ಹಂಗಾಗಿ ಸ್ವಲ್ಪ ಅಳಿಲು ಸೇವೆ ಆಗಲಿ ಅಂತೇಳಿ ನಂದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬರ್ತೀನಿ. ಅವ್ರಿಗೂ ಏನಾದರೂ ಹೆಲ್ಪ್ ಆಗುತ್ತೆ. ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡು ಮಲ್ಕೊಂಡು ಕಾಲ ಕಳೆಯೋದು ಬೇಡ, ಸ್ವಲ್ಪ ಮಾಡೋಣ. ಮಕ್ಕಳು ಬೇರೆ ಈಗಿರಲ್ಲ ಜಾಸ್ತಿಯ, ಅವ್ರು ಇದ್ದಾಗಲೂ ಕೂಡ ಅವರು ಬ್ಯುಸಿಯಾಗಿ ಇರ್ತಾರೆ. ಅವ್ರ ಅಪ್ಪನ ಜೊತೆ ಬರ್ತಿರ್ತಾರೆ, ಅವರಪ್ಪ ಹೇಳಿದ್ದೇನಾದರೂ ಮಾಡ್ತಾನೇ ಇರ್ತಾರೆ. ಹಾಗೆ ನಮ್ಮ ದಿನದ ಕೆಲಸ ಇದರಲ್ಲಿ ಕಾಲ ಕಳೀತಾ ಮುಗಿಸ್ತಾ ಇರ್ತೀವಿ. ನೋಡಿದ್ರಲ್ಲ, ನಾನು ಈ ಒಂದು ಕೆಲಸದಲ್ಲಿ ಮನೆಯವ್ರ ಜೊತೆಗೆ ಒಂದು ನನ್ನ ಬೆರಳನ್ನು ಕೊಡ್ತೀನಿ. ಅಂದರೆ ಕೈ ಕೊಟ್ಟವ್ರಿಗೆ ಅಷ್ಟೊಂದು ಹೆಲ್ಪ್ ಮಾಡೋ ಅಂಥ ಇದಿಲ್ಲ ನನಗೆ. ಒಂದು ಸಣ್ಣ ಸಹಾಯ, ಒಂದು ಕ್ಯಾಶ್ ಕೌಂಟ್ರಲ್ಲಿ ಕುತ್ಕೊಂಡು ಬಿಲ್ ಮಾಡೋದು, ಏನಾದರೂ ಒಂದು ಇವತ್ತಿನ ಬಿಲ್ಲಿಂದೆಲ್ಲ ಸಮ್ಮರಿ ಬರೆಯೋದು. ಅಂದರೆ ನಾನೇ ಕೈಯಲ್ಲಿ ಬರೆಯಲ್ಲ, ಕಂಪ್ಯೂಟ್ರಲ್ಲಿ ಅದೊಂದು ಸ್ವಲ್ಪ ಮಾಡಿ ಸಿಸ್ಟಮಲ್ಲಿ ಒಂದು ಸಣ್ಣ ಹೆಲ್ಪ್ ಮಾಡ್ತೀನಿ. ಅವ್ರು ಇಲ್ಲದೆ ಇದ್ದಾಗ ಮೇಂಟೈನ್ ಮಾಡ್ತೀನಿ. ಕಸ್ಟಮರ್ ಬಂದಾಗ ಹುಡುಗರಿಗೆ ಹೇಳ್ತೀನಿ, ಆ ಐಟಮ್ ಕೊಡ್ರಿ, ಈ ಐಟಮ್ ಕೊಡ್ರಿ ಅಂತ. ಅವ್ರು ಯಾರು ಬರಲ್ದಾಗ ನಾನೇ ಮಾಡ್ತೀನಿ. ನನಗೆ ಯಾವ್ಯಾವ ಏರಿಯಾದಲ್ಲಿ ಏನೇನು ಪಾರ್ಟ್ಸ್ಗಳಿದೆ ಅಂತೇಳಿ ಗೊತ್ತಾಗಿದೆ. ಮತ್ತೆ ಮೇಲೆ ಇದರಲ್ಲೆಲ್ಲ ಬರೆದಿರ್ತಾರೆ ಕಲರ್ಸು, ಇಯರು, ಪ್ರತಿಯೊಂದನ್ನು. ಅದನ್ನ ನೋಡ್ಕೊಂಡು ಒಂದು 5 ನಿಮಿಷ ನಿಧಾನ ಆಗ್ಬೋದು. ಹೇಳ್ತೀನಿ, ನಾನೇ ತಕ್ಕೊಡ್ತೀನಿ, ಸ್ವಲ್ಪ ವೆಯ್ಟ್ ಮಾಡ್ರಿ ಅಂತ. ನಾನೇ ತಕ್ಕೊಡ್ತೀನಿ, ಅದನ್ನು ಕೂಡ ಮಾಡ್ತೀನಿ. ಈ ಥರ ಆಗಿ ನಾನು ನಮ್ಮ ಮನೆಯವ್ರಿಗೆ ಅವ್ರ ಬಿಸ್ನೆಸ್ಸಲ್ಲಿ ಸಪೋರ್ಟಿವ್ ಆಗಿ ಇದ್ದೀನಿ, ಒಂದು ಸಣ್ಣ ಸಹಾಯವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಎಲ್ಲ ವಿಡಿಯೋಗಳನ್ನ ಮಾಡ್ತಾ ಇದ್ದೆ. ನಾನು ಏನು ಕೆಲಸ ಮಾಡ್ತೀನಿ, ನನ್ನ ಕೆಲಸ ಎಲ್ಲ ಮುಗಿದ ನಂತರ ಅಂತ ಹೇಳ್ತಿದ್ದೆ. ನಾನು ಶಾಪ್ಗೆ ಹೋಗ್ತೀನಿ ಅಂತ. ಇದೇ ನೋಡಿ ನಾನು ಶಾಪಲ್ಲಿ ಮಾಡೋ ಕೆಲಸ. ನಮ್ಮ ಮನೆಯವ್ರು ಇದ್ದಾಗ ನನ್ನನ್ನು ಅಷ್ಟೊಂದು ಕರೆಯೋಕ್ಕೆ ಇಷ್ಟಪಡಲ್ಲ, ಮನೆಯಲ್ಲೇ ಟಯರ್ಡ್ ಆಗಿರ್ತಾಳೆ ಬಿಡಿರಲಿ ಅಂತ. ಒಮ್ಮೊಮ್ಮೆ ನನಗೆ ಬೇಕು ಅನ್ನಿಸ್ದಾಗ್ಲೂ ಬರ್ತೀನಿ, ಅಥವಾ ಅವ್ರಿಗೆ ಹೆವಿ ಆದಾಗಲೂ ಬರ್ತೀನಿ. ಇತ್ತೀಚೆ ಸ್ವಲ್ಪ ಬರೋದು ಕಮ್ಮಿ ಆಗಿದೆ. ವರ್ಕರ್ ಹುಡುಗರುಗಳು ಒಳ್ಳೆ ಚೆನ್ನಾಗಿ ಮಾಡೋ ಅಂಥ ಹುಡುಗರು, ಕ್ಯೂರಿಯಾಸಿಟಿ ಇರೋ ಅಂಥ ಹುಡುಗರು ಬಂದರೆ ನನ್ನ ನೆಸೆಸಿಟಿ ಇರಲ್ಲ, ಅವರೇ ಮಾಡ್ಕೊಂಡು ಹೋಗ್ತಾರೆ. ಒಂದು ಸ್ವಲ್ಪ ಜಡಿ ಹುಡುಗರು ಏನಾದರೂ ಸಿಕ್ಕರೆ ಮಾಡಿದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ನಡೀತಾ ಇದೆ ನಮ್ಮ ಬಿಸ್ನೆಸ್ಸು. ಇದೆ ನಾವು ಮಾಡ್ತಕ್ಕಂಥ, ನಮ್ಮ ಮನೆಯವ್ರು ಮಾಡ್ತಕ್ಕಂಥ ಬಿಸ್ನೆಸ್ಸು. ಇದರಲ್ಲಿ ನನ್ನ ಟೈಮನ್ನು ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟು ಹೇಳ್ತಾ ಬನ್ನಿ, ಇದು ನನ್ನ ಶಾಪ್ ಅಡ್ರೆಸ್ಸು ಮತ್ತು ವಿಸಿಟಿಂಗ್ ಕಾರ್ಡು. ಇದರಲ್ಲಿ ಫೋನ್ ನಂಬರು ಎಲ್ಲ ಥರನದ್ದು ಇದೆ. ಬೇಕಂದವರು ಇದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು, ಬರಬಹುದು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ರಿಗೂ ಮಕ್ಳುಗಳಿಗೆ ಗಾಡಿ ಪ್ರತಿಯೊಂದು ಮನೆಗೂ ಈ ಅವಶ್ಯಕತೆ ಇದ್ದೇ ಇರುತ್ತೆ. ಬೇಕು ಅಂತ ಹೇಳಿದ್ರೆ ಹುಡ್ಕಕ್ಕೆ ಹೋಗ್ಬೇಡ್ರಿ. ನಾನು ಸ್ಟಾರ್ಟಿಂಗ್ ಹೇಳುವಾಗ ಒಂದು ನಂದು ವಿಸಿಟಿಂಗ್ ಕಾರ್ಡ್ ಹಾಕ್ತೀನಿ, ಹಾಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕ್ತೀನಿ. ಬೇಕು ಅನ್ನೋರು, ನಿಮಗೇನಾದರೂ ಐಟಮ್ಗಳು ನಮಗೆ ಸಿಗ್ತಾ ಇಲ್ಲ, ನಿಮ್ಮ ಶಾಪಲ್ಲಿ ಸಿಗುತ್ತಾ ಅಂತ ಕೇಳ್ಕೊಂಡು ತಗೊಳ್ಳೋರಾದರೆ ಆಲ್ವೇಸ್ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆಯೇ ನಿಮಗೆ ಏನು ಅನ್ನಿಸ್ತು ಅಂತಲೂ ಒಂದು ಕಮೆಂಟಲ್ಲೂ ಹೇಳಿ, ನನಗೆ ಖುಷಿ ಆಗುತ್ತೆ. ನಾನು ಮಾಡಿದ್ದು ಎಲ್ಲ ಇಷ್ಟಪಟ್ಟಿದ್ದಾರೆ ಅಂತಲೂ ಕೂಡ ನನಗೆ ಅರ್ಥ ಆಗುತ್ತೆ.
ಇಷ್ಟ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಬಾಯ್, ಮತ್ತೆ ಸಿಗೋಣ.